ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥಸಂಚಲನ ಇರಲ್ಲ ಅನ್ನೋದು ಇದೀಗ ಹೈಕೋರ್ಟ್ ಆದೇಶದಿಂದ ಸಿಕ್ಕಿರುವಂತಹ ಮಾಹಿತಿ. ನವೆಂಬರ್ 5ರಂದು ಮತ್ತೆ ಶಾಂತಿ ಸಭೆಗೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ 2ರಂದು ಪಥಸಂಚಲನ ಇರೋದಿಲ್ಲ. ಈಗಾಗಲೇ ಶಾಂತಿ ಸಭೆಯನ್ನು ನಡೆಸುವಂತೆ ಹೈಕೋರ್ಟ್ ಸೂಚನೆಯನ್ನ ನೀಡಿತ್ತು. ಅದರಂತೆ ಮೊನ್ನೆ ಶಾಂತಿ ಸಭೆಯನ್ನ ನಡೆಸುವಲ್ಲಿ ವಿಫಲರಾಗಿದ್ದ ಕಾರಣ ಇವತ್ತು ಮತ್ತೆ ಹೈಕೋರ್ಟ್ನಲ್ಲಿ ವಾದ ವಿವಾದ ಶುರುವಾಗಿತ್ತು. ಇದೀಗ ನವೆಂಬರ್ 5ರಂದು ಮತ್ತೆ ಶಾಂತಿ ಸಭೆಗೆ ತೀರ್ಮಾನ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ನವೆಂಬರ್ 2ರಂದು ಪಥಸಂಚಲನ ಇರೋದಿಲ್ಲ ಅನ್ನೋದು ಇದೀಗ ಬಂದಿರುವಂತಹ ಮಾಹಿತಿ. ಶಾಂತಿ ಸಭೆಗೆ ಈ ಮುಂಚೆನೆ ಮಾಹಿತಿಯನ್ನ ನೀಡಲಾಗಿತ್ತು. ಅದರಂತೆ ಸ್ಥಳೀಯ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಡಳಿತ ಆಗಿರ್ಬೋದು, ಎಲ್ಲರೂ ಕೂಡ ಸೇರಿ ಒಮ್ಮತದ ನಿರ್ಧಾರಕ್ಕೆ ಬರುವಂತೆ ಸೂಚನೆಯನ್ನ ನೀಡಲಾಗಿತ್ತು. ಆದರೆ ಈ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ಒಮ್ಮತದ ನಿರ್ಧಾರ ಆಗಿಲ್ಲ. ಈ ಕಾರಣಕ್ಕಾಗಿ ಇದೀಗ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆದಿದ್ದು, ಇದೀಗ ನವೆಂಬರ್ 5ರಂದು ಮತ್ತೆ ಶಾಂತಿ ಸಭೆಯನ್ನ ನಡೆಸೋದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಅಲ್ಲಿಗೆ ನವೆಂಬರ್ 2ಕ್ಕೆ ಏನು ಆರ್ಎಸ್ಎಸ್ ಪಥಸಂಚಲನ ಮಾಡ್ತೀವಿ ಅಂತ ಹೇಳಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು, ಅದೀಗ ರದ್ದಾದಂತಾಗಿದೆ. ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥಸಂಚಲನ ಇರೋದಿಲ್ಲ ಅನ್ನುವಂಥದ್ದು ಇದೀಗ ಬಂದಿರುವಂತಹ ಮಾಹಿತಿ. ಶಾಂತಿ ಸಭೆ ವಿಫಲವಾದ ಕಾರಣ ಹೈಕೋರ್ಟ್ ಈ ಒಂದು ಆದೇಶವನ್ನ ನೀಡಿದೆ. ಮತ್ತೆ ನವೆಂಬರ್ 5ಕ್ಕೆ ಶಾಂತಿ ಸಭೆ ಮತ್ತೆ ತೀರ್ಮಾನವನ್ನ ಮಾಡಲಾಗಿದೆ. ಹೈಕೋರ್ಟ್ಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಹೇಳಿಕೆಯನ್ನ ನೀಡಿದ್ರು. ಶಾಂತಿ ಸಭೆಗೆ ರಿಟ್ ಅರ್ಜಿದಾರರೇ ಹಾಜರಾಗಿರಲಿಲ್ಲ. ವಿವಾದವನ್ನ ಶೀಘ್ರ ಮುಗಿಸಲು ಅರ್ಜಿದಾರರೇ ಸಹಕರಿಸ್ತಾ ಇಲ್ಲ ಅಂತ ಕೂಡ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಬೇರೆ ವ್ಯಕ್ತಿಗಳು ಹಾಜರಾಗಿದ್ರು, ಆದರೆ ಅಡ್ವೊಕೇಟ್ ಜನರಲ್ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಬೇರೆ ವ್ಯಕ್ತಿಗಳು ಹಾಜರಾಗಿದ್ರು, ಆದರೆ ವಿವಾದವನ್ನ ಶೀಘ್ರ ಮುಗಿಸಲು ಅರ್ಜಿದಾರರು ಹಿಂದೇಟಾಕಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ನವೆಂಬರ್ 2ಕ್ಕೆ ಆರ್ಎಸ್ಎಸ್ ಪಥಸಂಚಲನ ಮಾಡಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ರು, ಆದರೆ ಅದೀಗ ಸಾಧ್ಯವಾಗಿಲ್ಲ. ಮತ್ತೆ ನವೆಂಬರ್ 5ಕ್ಕೆ ಶಾಂತಿ ಸಭೆಯನ್ನ ಕರೆದಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ಪ್ರೀತಿ, ಮುಖ್ಯವಾಗಿ ನವೆಂಬರ್ 2ನೇ ತಾರೀಕಿನೇ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನವನ್ನು ನಡೆಸಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿತ್ತು. ಇದಕ್ಕಾಗಿ ಅನುಮತಿಯನ್ನ ಕೋರಿ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ವಿಚಾರಣೆ ನಡೆಯಿತು. ಆದ್ರೆ ಈ ಹಿಂದೆ ನಡೆದಂತಹ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ನಡೆದಂತಹ ಶಾಂತಿ ಸಭೆಗೆ ರಿಟ್ ಅರ್ಜಿದಾರರೇ ಬಂದಿರಲಿಲ್ಲ ಅಂತೇಳಿ ಸರ್ಕಾರದ ಪರ ವಕೀಲರು ಹೈಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಮುಖ್ಯವಾಗಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ ಮೇಲೆ ಅರ್ಜಿದಾರರೇ ಶಾಂತಿ ಸಭೆಗೆ ಕೂಡ ಹಾಜರಾಗಬೇಕಾಗಿತ್ತು. ಅವರ ಪರವಾಗಿ ಬೇರೆ ವ್ಯಕ್ತಿಗಳು ಹಾಜರಾಗಿದ್ದಾರೆ ಅಂತೇಳಿ ಅಡ್ವೊಕೇಟ್ ಜನರಲ್ ಅವರು ಹೈಕೋರ್ಟ್ಗೆ ಮಾಹಿತಿನ ಕೊಟ್ಟಿದ್ರು. ಆದ್ರೆ ಅರ್ಜಿದಾರರ ಮನೆಯಲ್ಲಿ ಸಾವು ಸಂಭವಿಸಿರಿಂದಾಗಿ ಅವರು ಬಂದಿರಲಿಲ್ಲ ಅಂತ ಹೇಳಿದ್ದಾರೆ. ಅದರಿಂದಾಗಿ ಈಗ ಮತ್ತೊಂದು ಶಾಂತಿ ಸಭೆಯನ್ನ ನಡೆಸಲಿಕ್ಕೆ ಹೈಕೋರ್ಟ್ ಕೂಡ ಹೇಳಿದೆ. ಆದ್ರೆ ರಿಟ್ ಅರ್ಜಿದಾರರಿಗೆ ಶಾಂತಿ ಸಭೆಗೆ ಹೋಗದೇ ಇರಲಿಕ್ಕೆ ಸಕಾರಣ ಕೂಡ ಇತ್ತು. ಅವ್ರ ಮನೆಯಲ್ಲಿ ಸಾವು ಸಂಭವಿಸಿದಂತಹ ಕಾರಣದಿಂದಾಗಿ ಹೋಗಿಲ್ಲ ಅಂತ ಹೇಳಿದ್ದಾರೆ. ಈಗ ಅಂತಿಮವಾಗಿ ನವೆಂಬರ್ 5ನೇ ತಾರೀಕು ಬೆಂಗಳೂರಿನಲ್ಲೇ ಮತ್ತೊಂದು ಸುತ್ತಿನ ಶಾಂತಿ ಸಭೆಯನ್ನ ನಡೆಸಲಿಕ್ಕೆ ನಾವು ಸಿದ್ಧ ಅಂತೇಳಿ ಅಡ್ವೊಕೇಟ್ ಜನರಲ್ ಅವರು ಹೈಕೋರ್ಟ್ಗೆ ಮಾಹಿತಿಯನ್ನ ನೀಡಿದ್ದಾರೆ. ಅರ್ಜಿದಾರರ ಪರ ವಕೀಲ ಅರುಣ್ ಶ್ಯಾಮ್ ಅವರು ಕೂಡ ಮತ್ತೊಂದು ಶಾಂತಿ ಸಭೆಯನ್ನ ನಡೆಸಿದ್ರೆ ರಿಟ್ ಅರ್ಜಿದಾರರು ಆ ಸಭೆಗೆ ಹಾಜರಾಗ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಹೀಗಾಗಿ ಸಮಸ್ಯೆಯನ್ನ ಬಗೆಹರಿಸೋದಷ್ಟೇ ನಮ್ಮ ಉದ್ದೇಶ ಅಂತೇಳಿ ಸರ್ಕಾರದ ಪರ ವಕೀಲ ಅಡ್ವೊಕೇಟ್ ಜನರಲ್ ಅವರು ಕೂಡ ಹೈಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನವೆಂಬರ್ 5ನೇ ತಾರೀಕು ಬೆಂಗಳೂರಿನಲ್ಲೇ ಮತ್ತೊಂದು ಸುತ್ತಿನ ಶಾಂತಿ ಸಭೆಯನ್ನ ನಡೆಸಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಹೀಗಾಗಿ ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ನಿಂದ ಈಗ ಪಥಸಂಚಲನ ನಡೆಸಲಿಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ನವೆಂಬರ್ 5ನೇ ತಾರೀಕು ಬೆಂಗಳೂರಿನಲ್ಲಿ ಮತ್ತೊಂದು ಸುತ್ತಿನ ಶಾಂತಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಿಟ್ ಅರ್ಜಿದಾರರು ಕೂಡ ಭಾಗವಹಿಸ್ತಾರೆ. ಜೊತೆಗೆ ಕಲಬುರಗಿ ಜಿಲ್ಲಾಡಳಿತದ ಪರ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ. ಅದಾದ ಬಳಿಕ ಈಗ ಮುಂದೆ ಯಾವಾಗ ಶಾಂತಿ ಆರ್ಎಸ್ಎಸ್ ಪಥಸಂಚಲನ ಚಿತ್ತಾಪುರದಲ್ಲಿ ನಡೆಸಬೇಕು, ಹೇಗೆ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಈಗ ನವೆಂಬರ್ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಶಾಂತಿ ಸಭೆಯನ್ನ ನಡೆಸಲಿಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಅವರ ಕಚೇರಿನಲ್ಲೇ ಈ ಸಭೆಯನ್ನ ನಡೆಸಲಿಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಅರ್ಜಿದಾರರು ಅವರ ವಕೀಲರೊಂದಿಗೆ ಈ ಒಂದು ಶಾಂತಿ ಸಭೆಯಲ್ಲಿ ಭಾಗವಹಿಸಲಿಕ್ಕೂ ಕೂಡ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹೀಗಾಗಿ ನವೆಂಬರ್ 7ನೇ ತಾರೀಕು ಹೈಕೋರ್ಟ್ ನಲ್ಲಿ ಮತ್ತೊಂದು ಸುತ್ತಿನ ವಿಚಾರಣೆ ನಡೆಯುತ್ತೆ. ನವೆಂಬರ್ 5ನೇ ತಾರೀಕಿನ ಶಾಂತಿ ಸಭೆಯಲ್ಲಿ ಏನು ತೀರ್ಮಾನವನ್ನ ತೆಗೆದುಕೊಳ್ಳಾಯಿತು ಅನ್ನೋ ತೀರ್ಮಾನವನ್ನ ನವೆಂಬರ್ 7ನೇ ತಾರೀಕು ಹೈಕೋರ್ಟ್ ನಲ್ಲಿ ನಡೆಯುವಂತಹ ವಿಚಾರಣೆ ವೇಳೆಯಲ್ಲಿ ಅಡ್ವೊಕೇಟ್ ಜನರಲ್ ಅವರು ತಿಳಿಸ್ತಾರೆ. ಅದಾದ ಬಳಿಕ ಆರ್ಎಸ್ಎಸ್ ನ ಪಥಸಂಚಲನ ಯಾವಾಗ ನಡೆಸಬೇಕು, ಹೇಗೆ ನಡೆಸಬೇಕು, ಎಷ್ಟು ಜನ ಭಾಗವಹಿಸಬೇಕು, ಹೇಗೆ ಅನ್ನೋದ್ರ ಬಗ್ಗೆ ಅಂತಿಮ ತೀರ್ಮಾನವನ್ನ ಹೈಕೋರ್ಟ್ ನೀಡುತ್ತೆ. ಜೊತೆಗೆ ಕಲಬುರಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ಹೈಕೋರ್ಟ್ಗೆ ತಮ್ಮ ತೀರ್ಮಾನ ಏನು, ನಿಲುವು ಏನು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಹೈಕೋರ್ಟ್ಗೆ ನೀಡ್ತಾರೆ. ಹೀಗಾಗಿ ಈಗ ಶಾಂತಿ ಸಭೆಯನ್ನ ಮತ್ತೊಂದು ಸುತ್ತು ನಡೆಸಲಿಕ್ಕೆ ಈಗ ಸರ್ಕಾರ ಮತ್ತು ಹೈಕೋರ್ಟ್ ಎರಡೂ ಕೂಡ
ತೀರ್ಮಾನವನ್ನು ತೆಗೆದುಕೊಂಡಿರೋದ್ರಿಂದಾಗಿ ನವೆಂಬರ್ 5ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರಿನ ಅಡ್ವೊಕೇಟ್ ಜನರಲ್ ಅವರ ಕಚೇರಿನಲ್ಲಿ ಈ ಶಾಂತಿ ಸಭೆ ನಡೆಯಲಿದೆ. ಅದಾದ ಬಳಿಕ ಪಥಸಂಚಲನ ಯಾವಾಗ ನಡೆಸಬೇಕು ಏನು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ನವೆಂಬರ್ 2ನೇ ತಾರೀಕು RSS ಚಿತ್ತಾಪುರದಲ್ಲಿ ನಡೆಸಲು ಉದ್ದೇಶಿಸಿದಂತ ಪಥಸಂಚಲನ ನಡೆಯೋದಿಲ್ಲ. ಅದರ ದಿನಾಂಕ ಇನ್ನಷ್ಟೇ ನಿಗದಿ ಆಗ್ಬೇಕಾಗುತ್ತೆ. ಈ ಶಾಂತಿ ಸಭೆಯ ಬಳಿಕ ಮತ್ತು ಹೈಕೋರ್ಟ್ನ ಆದೇಶದ ಬಳಿಕ ಶಾಂತಿ ಸಭೆಯ ದಿನಾಂಕ, ಸಮಯ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಪ್ರೀತಿ, ಥ್ಯಾಂಕ್ ಯು ಚಂದ್ರಮೋಹನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಶಾಂತಿ ಸಭೆಗೆ ಹಾಜರಾಗದೇ ಇದ್ದಿದ್ದಕ್ಕೆ ಹೈಕೋರ್ಟ್ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಅರ್ಜಿದಾರರು ಅಥವಾ ಅವರ ವಕೀಲರು ಸಭೆಗೆ ಹಾಜರಾಗಬಹುದಿತ್ತು ಅಂತಲೂ ಕೂಡ ಹೈಕೋರ್ಟ್ ಹೇಳಿದೆ. ನೀವು ಅರ್ಹತೆ ಮೇಲೆ ವಾದ ಮಂಡಿಸಿ ವಿಚಾರಣೆ ನಡೆಸೋಣ ಅಂತ ಹೇಳಿ ಜಡ್ಜ್ ಈಗ ಹೇಳಿದ್ದಾರೆ. ನವೆಂಬರ್ 5ಕ್ಕೆ ಇದೀಗ ಮತ್ತೊಮ್ಮೆ ಶಾಂತಿ ಸಭೆ ನಡೆಸೋದಕ್ಕೆ, ಅದು ಕೂಡ ಬೆಂಗಳೂರಿನಲ್ಲಿ ಶಾಂತಿ ಸಭೆಯನ್ನು ನಡೆಸೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ನವೆಂಬರ್ 5ರಂದು ಸಂಜೆ 3 ಗಂಟೆಗೆ ಮತ್ತೆ ಶಾಂತಿ ಸಭೆಯನ್ನ ನಡೆಸಿ ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನ ನೀಡಿದೆ. ಅಡ್ವೊಕೇಟ್ ಜನರಲ್ ಕಚೇರಿಯಲ್ಲಿಯೇ ಸಭೆಯನ್ನ ನಡೆಸಲು ಹೈಕೋರ್ಟ್ ಸೂಚನೆಯನ್ನ ನೀಡಿರುವಂತದ್ದು. ಇದೀಗ ಅರ್ಜಿದಾರರು ಅವರ ವಕೀಲರೊಂದಿಗೆ ಸಭೆ ನಡೆಸಲು ಸೂಚನೆಯನ್ನ ನೀಡಲಾಗಿದೆ. ವಿಚಾರಣೆ ನವೆಂಬರ್ 7ಕ್ಕೆ ಮುಂದೂಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.